ನಾವು ಚುನಾವಣೆ ಆಗಿ ಇಲ್ಲಿಂದ ಹೋದ್ಮೇಲೆ ಭಾಳ ದಿನ ಇಲ್ಲಿ ಬರೋಕ್ಕಾಗಲಿಲ್ಲ. ಮತ್ತು ಇಲ್ಲಿ ಯಾರು ಜನ ನಮಗೆಲ್ಲ ಓಟ್ ಹಾಕಿ ಗೆಲ್ಲಿಸಿ 8 ಸಾರಿ ಕೂಡ ಓಟ್ ಹಾಕಿ ಗೆಲ್ಲಿಸಿದ್ರು. 8 ಸಾರಿ ಓಟ್ ಜಾಸ್ತಿನೇ ಬರ್ತದೆ, ಆದರೆ ಗೆಲುವಾಗಲಿಲ್ಲ. ಅದು ನಿರಂತರವಾಗಿ ನನ್ನ ಜೊತೆಯಲ್ಲಿ 30 ವರ್ಷದಿಂದ ನಿಂತವ್ರ ಕ್ಷೇಮ ಸಮಾಚಾರ ವಿಚಾರಿಸಬೇಕಾದ್ರೆ ಕನಿಷ್ಠ ವಾರಕ್ಕೂ 15 ದಿನಕ್ಕೂ ಒಂದು ಸಾರಿ ಬರಬೇಕು ಅಂತೇಳಿ ಯೋಚನೆ ಮಾಡಿ ಒಂದು ಪೂಜೆ ಮಾಡಬೇಕು ಅಂತೇಳಿ ಅವರೇ ಪೂಜೆ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಇಲ್ಲಿ ಸುಭದ್ರವಾಗಿದೆ. ಮುಂದೆ ಬರುವ ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ ಎಲೆಕ್ಷನ್, ಸಂಘ ಸಂಸ್ಥೆಗಳ ಎಲೆಕ್ಷನ್ಗೆ ಗೋಪಾಲ್ ಪ್ರದೇಶ ಇದು ಕಾಂಗ್ರೆಸ್ ಉಪಾಧ್ಯಕ್ಷರು ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಕಾಂಗ್ರೆಸ್ಸಲ್ಲಿ ಮತ್ತೆ ಯಾವ ರೀತಿ ಅಸೆಂಬ್ಲಿಯಲ್ಲಿ ಅಧಿಕಾರಕ್ಕೆ ತಂದರು ಅದೇ ರೀತಿ ಮತ್ತು ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ತು ಬರುವಂಥ ಪುರಸಭೆಗಳು, ಸಂಘ ಸಂಸ್ಥೆಗಳು ಕೂಡ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಟ್ಟು ಯಶಸ್ವಿಯಾಗಿ ಮಾಡಿದ್ದೀವಿ. 5 kg ಅಕ್ಕಿ ಕೊಟ್ವಿ, ಮತ್ತೆ ತಡ ಆಯಿತು, ಕೇಂದ್ರದಲ್ಲಿ ಅಕ್ಕಿ ಕೊಡಲಿಲ್ಲ. ಆಮೇಲೆ ಅವರು ಈಗ 10 kg ಅಕ್ಕಿ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ CLP ನಾಯಕರಾಗಿ ಘೋಷಣೆ ಮಾಡಿ 5 kg ಅಕ್ಕಿ ಸಾಕಾಗಲ್ಲ ಅಂತ ಕೆಲವು ಮಹಿಳೆಯರು ನಾವು ಸಭೆಗಳಿಗೆ ಹೋದಾಗ ಕೇಳಿದ್ರು. ಆಯಿತು, ಇನ್ನು 5 kg ಕೊಡ್ತೀನಿ ಅಂತ ಹೇಳಿದ್ವಿ, ನುಡಿದಂತೆ ನಡೆದಿದ್ವಿ. ಎಲ್ಲ ಗ್ಯಾರಂಟಿಗಳು ಕೂಡ ಸುಸೂತ್ರವಾಗಿ ನಡೀತಾ ಇದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ಕಾರ್ಯಕ್ರಮ ಮತ್ತು ಶಕ್ತಿ ಮತ್ತು ಅನ್ನಗಳು ಜನರಿಗೆ 4.5 ಕೋಟಿ ಜನಕ್ಕೆ, ಈ ರಾಜ್ಯದಲ್ಲಿರುವ 6.5 ಕೋಟಿ ಜನದಲ್ಲಿ 4.5 ಕೋಟಿ ಜನಕ್ಕೆ ನಾವು ಈ ದವಸ ಧಾನ್ಯಗಳನ್ನು ಕೊಟ್ಟಿದ್ದೀವಿ, ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ, ಶಕ್ತಿಯನ್ನು ಕೊಟ್ಟಿದ್ದೀವಿ. ಇವೆಲ್ಲ ಬಹಳ ವಿಶೇಷವಾದ ಗೃಹಜ್ಯೋತಿ ಕೊಟ್ಟಿದ್ದೀವಿ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು 2013ರಲ್ಲಿ ನಾನು ಕೇಂದ್ರದಲ್ಲಿ ಮಂತ್ರಿ ಇದ್ದೆ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಸೋನಿಯಾ ಗಾಂಧಿ UPA ಚೇರ್ಮನ್. ಭಾರತ ದೇಶದಲ್ಲಿ ಹಸಿವಿನಿಂದ ಯಾರು ಮಲಗಬಾರದು, ಹಸಿವು ಮುಕ್ತ ಭಾರತವನ್ನು ಮಾಡಬೇಕು ಅಂತೇಳಿ 2013ರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಂತ ದೇಶದಲ್ಲಿ. ತದನಂತರ BJP ಸರ್ಕಾರ ಬಂದರೂ ಕೂಡ ಅವರು ಅದನ್ನು ನಡೆಸ್ತಾ ಇದ್ದಾರೆ. ಆದರೆ ಇದರ ಮೂಲ ಉದ್ದೇಶ ಏನಂದರೆ ಗಾಂಧೀಜಿಯವರ ಕನಸು ನನಸು ಮಾಡಬೇಕು. ಯಾರೊಬ್ಬರೂ ಕೂಡ ಹಸಿವಿನಿಂದ ಮಲಗಬಾರದು, ಹಸಿವು ಮುಕ್ತರಾಗಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಿದ ಉದ್ದೇಶ ಕೆಲಸ ಇಲ್ಲದಿದ್ದರೆ ಕೆಲಸವನ್ನು ಕೊಡಬೇಕು. ಪಂಚಾಯತಿಗಳು 1 ವಾರದಲ್ಲಿ ಕೆಲಸ ಕೊಟ್ಟಿದ್ರೆ ಅವ್ರಿಗೆ ಭತ್ಯೆ ಕೊಡಬೇಕಂತ ಕಾನೂನನ್ನು ನಾವೇ ತಂದು ಇಂಥ ಮಹತ್ವವಾದ ತೀರ್ಮಾನಗಳನ್ನು ಮಾಡಿದ್ವಿ. ಅದರ ಮುಖಾಂತರ ಜನರ ಸಾಮಾನ್ಯರಿಗೆ ಅನುಕೂಲ ಆಗಬೇಕಂತ. ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಸುಭಿಕ್ಷವಾಗಿದೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಕಾರ್ಯಕ್ರಮಗಳಿಗೆ ಹಣವನ್ನು ಕೊಡ್ತಾರೆ. ಪ್ರತಿ ತಾಲೂಕು ಕೂಡ 10 ರಿಂದ 20 ಕೋಟಿ ಪ್ರತಿ ಅಸೆಂಬ್ಲಿ ಪಕ್ಷಾತೀತ 224 ಜನಕ್ಕೆ ಕೂಡ ಹಣ ಕೊಟ್ಟು ಆ ಭಾಗಗಳ ರಸ್ತೆ ಅಭಿವೃದ್ಧಿ, ಕುಡಿಯೋ ನೀರು ಇವೆಲ್ಲ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಾನೆಂತೂ ಹೇಳೋದೇನೆಂದರೆ, ನಿರಂತರವಾಗಿ ನನಗೆ ಆಶೀರ್ವಾದ ಮಾಡಿ ಜನರ ರಕ್ಷಣೆ ಮಾಡೋದು ನನ್ನ ಕರ್ತವ್ಯವಾಗಿದೆ. ಕನಿಷ್ಠ ವಾರಕ್ಕಾಗ್ತದೆ 15 ದಿನಕ್ಕೊಂದು ಸಾರಿ ಬಂದು ಈ ಜನರು ಕಳಿಸ್ಬೇಕು, ವಿಚಾರಿಸಬೇಕು ಅನ್ನೋ ಭಾವನೆಯಿಂದ ನಾನು ಮತ್ತೆ ಇವರು ಒತ್ತಾಯದ ಮೇರೆಗೆ ಈ ಕಾರ್ಯಕ್ರಮ ಮಾಡಬೇಕು. ನನಗೆ ರಾಜಕೀಯವಾಗಿ ಜೀವನ ಲೈಫ್ ಕೊಟ್ಟಿದೆ. ಸ್ವತಂತ್ರ ಭಾರತದಲ್ಲಿ 7 ಸಾರಿ ಗೆದ್ದಿರೋದು, ದಕ್ಷಿಣ ಭಾರತದಲ್ಲಿ ಒಬ್ಬರಿಬ್ಬರಿದ್ದೀವಿ.
ತಾವನ್ನು ಕೀರ್ತಿಯನ್ನು ಕೊಟ್ಟಂಥ ಈ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ನನ್ನ ಕೊನೆ ಉಸಿರಿನಲ್ಲಿ ಕೂಡ ಅವ್ರ ಕಷ್ಟ ಸುಖ ವಿಚಾರಿಸಿಕೊಳ್ಳೋದು, ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗೋದು ನನ್ನ ಕರ್ತವ್ಯವಾಗಿದೆ. ಆ ಕರ್ತವ್ಯವನ್ನು ಮತ್ತೀಗ ಪ್ರಾರಂಭ ಮಾಡ್ತೇನೆ. ವಾರ ಎಲ್ಲ 15 ದಿನಕ್ಕಾದರೂ ಬರ್ತೇನೆ. ಯಾರು ನನ್ನನ್ನು ಬೆಳೆಸಿ ಉಳಿಸಿದ್ದಾರೆ ಅವ್ರ ಕಷ್ಟ ಸುಖ ವಿಚಾರಿಸುವುದು ನನ್ನ ಕೊನೆ ಉಸಿರಿನ ತನಕ ನನ್ನ ಕರ್ತವ್ಯವನ್ನು ಭಾವಿಸಿ ಅದನ್ನು ಮಾಡ್ತೀನಿ. ಪಕ್ಷ ದೊಡ್ಡದು, ಪಕ್ಷ ಸಂಘಟನೆ ಮಾಡಬೇಕು, ರಾಜಕೀಯವಾಗಿ ಏರ್ಪೇರಿಗೆ ಬರ್ತಾರೆ. ಆದರೆ ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗೋದು ನಮ್ಮ ಕರ್ತವ್ಯವಾಗಿರ್ತದೆ. ಮುಂದೆ ಪಾರ್ಟಿ ಬಲಿಷ್ಠವಾಗಬೇಕಾದ್ರೆ ಬರುವಂಥ ಚುನಾವಣೆಗಳೇನಿದೆ, ಲೋಕಸಭಾ, ತಾಲೂಕು ಜಿಲ್ಲಾ ಮತ್ತು ಪುರಸಭೆಗಳ ಸಂಘ ಸಂಸ್ಥೆಗಳ ಅವೆಲ್ಲಕ್ಕೂ ಕೂಡ ನಾವು ಒಗ್ಗಟ್ಟನ್ನು ಪ್ರದರ್ಶನ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು 56,000 ಕೋಟಿ ರೂಪಾಯಿ ಗ್ಯಾರಂಟಿಗಳನ್ನು ಕೊಟ್ಟಿರೋ ಈ ರಾಜ್ಯ ಭಾರತ ದೇಶದಲ್ಲಿ ಮೊಟ್ಟ ಮೊದಲೇ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟು ಜನರನ್ನು ನಮ್ಮ ಜೊತೆಯಲ್ಲಿ ಇಟ್ಕೊಳ್ಳುವಂಥ ಕರ್ತವ್ಯ ನಮ್ಮ ಮೇಲೆ ಇದೆ. ಆದ್ದರಿಂದ ಕೆಲಸ ಪ್ರಾರಂಭ ಮಾಡಿದ್ದೇನೆ. ಅದರ ಮೇಲೆ ಎಲ್ಲರ ಕಷ್ಟ ವಿಚಾರಿಸೋದು ಚುನಾವಣೆಗಾಗಿ ನಾನು ಅಲ್ಲಿ ಹೋದಾಗ ಇಲ್ಲಿ ಬರೋಕ್ಕೆ ಕಾಲಕ್ಕಾಗಲಿ ವಾರಕ್ಕೂ 15 ದಿನಕ್ಕೂ ಬರುವಂಥ ಮತ್ತು ಕಷ್ಟಗಳನ್ನು ವಿಚಾರಿಸೋದು, ಅಧಿಕಾರಿಗಳನ್ನು ಮೀಟಿಂಗ್ ಮಾಡಿ ಈ ಜನರ ಕಷ್ಟಗಳನ್ನು ವಿಚಾರಿಸೋದು ನನ್ನ ಕರ್ತವ್ಯ. ಮಾಡೋಣ ಅಂತ ಉದ್ದೇಶಕ್ಕೆ ನಾನು ಇವತ್ತು ಸಭೆ ನಿಮ್ಮಲ್ಲಿ ಹೇಳಿದ್ದೇನೆ. ಮೊದಲು ಮಾನ್ಯ ಮುಖ್ಯಮಂತ್ರಿ ಕರ್ಕೊಂಡು ಮೇ 20ನೇ ತಾರೀಕು ಮಾಡಬೇಕಾಯಿತು ಸಾಧನಾ ಸಮಾರಂಭವನ್ನು. ನಾನು ಈಗಾಗಲೇ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮೊದಲು ಸುಮಾರು 1 ಲಕ್ಷ ಜನರನ್ನು ಸೇರಿಸಿ ಸಾಧನಾ ಸಮಾರಂಭ ಮಾಡಿದ್ದೇನೆ. ಬಡವರಿಗೆ ಸಲಕರಣೆಯನ್ನು ಕೊಟ್ಟಿದ್ದೇನೆ. ಸುಮಾರು 150 ಕೋಟಿ ಶಾದಿ ಮಹಲನ್ನು ಕೊಟ್ಟಿದ್ದೇನೆ, ಕಲ್ಯಾಣ ಮಂಟಪಗಳನ್ನು ಕೊಟ್ಟಿದ್ದೇನೆ, ಬೇರೆ ಬೇರೆ ಸೌಲಭ್ಯಗಳನ್ನು ಮತ್ತು ಆಟೋಗಳು ಕೊಟ್ಟಿದ್ದೇವೆ, ಹೊಲಿಗೆ ಯಂತ್ರಗಳನ್ನು ಕೊಟ್ಟಿದ್ದೇವೆ ಮತ್ತು ಫಿಸಿಕಲಿ ಅಂಗವಿಕಲರಿಗೆ ಸುಮಾರು 100 ಜನಕ್ಕೆ ನಾವು ಸೈಕಲ್, ದ್ವಿಚಕ್ರ ವಾಹನ ಈ ರೀತಿ ಎಲ್ಲಿದ್ದರಲ್ಲಿ ಕೆಲಸ ಮಾಡೋದು. ಇನ್ನೂ ಒಂದು ಸಾರಿ ನಮ್ಮನ್ನು ಕರಿತೀನಿ, ವಿಶೇಷ ಕಾರ್ಯಕ್ರಮ ಮಾಡಿ ನಿಮ್ಮೆಲ್ಲ ಕರೀತೀನಿ. 101 ಪಂಚಾಯಿತಿ ನಮ್ಮ 4 ತಾಲೂಕು ಅದನ್ನು ಬರ್ತಿರ್ತೀವಿ, 5 ಜಾಸ್ತಿ ಮಾಡಿರ್ತೀವಿ. ನಿಮ್ಮಲ್ಲಿ ಬಂದಾಗ ಹೇಳ್ತೀನಿ, ಪ್ರತಿ ಗ್ರಾಮ ಪಂಚಾಯಿತಿ ಮಾಡಲ್ ಶಾಲೆ ಮಾಡ್ತಾಯಿದ್ದೀನಿ ಕಾನ್ವರ್ಟ್ ಮಾಡಲಿಕ್ಕೆ. ಗ್ರಾಮಾಂತರ ಮಕ್ಕಳು, ರೈತರ ಮಕ್ಕಳು ಬರಬೇಕು, ಯಾರೇ ಯಾವ ವರ್ಗದವರೇ ಆಗಿ ಅದೆಲ್ಲ ವಿದ್ಯಾಭ್ಯಾಸ ಮಾಡಬೇಕು. ಒಂದು ಹೊಸ ಕಾರ್ಯಕ್ರಮವನ್ನು CSR ಫಂಡಿಂದ 150 ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ತಾಯಿದ್ದೇನೆ. ನಮ್ಮ ಜಿಲ್ಲೆಯ ಮಾಧ್ಯಮಗಳನ್ನು ಎಂಥ ಕೆಲಸಗಳು ಮಾಡೋಕ್ಕಾಗಿದೆ. ಕೆರೆಗಳು ಮುಳಿತು, ಕೆರೆಗಳು ತುಂಬಿಸಿ ಇವೆಲ್ಲ ಕೆಲಸಗಳು ಮಾಡಿದ್ದೀನಿ. ನಿಮ್ಮನ್ನು ಕೂಡ ಕರಿತೀನಿ, ಒಳ್ಳೆ ಕೆಲಸ ಮಾಡ್ತಾರೆ. ಇವೆಲ್ಲ ಒಂದು ಅರ್ಧ ಊಟ ತಿಂದ ಸರ್. ನೀವು ಒಂದು ಸಾರಿ ಹೇಳಿದ್ರಿ 2 ವರ್ಷ ಆದ ನಂತರ ಹಿರಿಯರೆಲ್ಲ ರಾಜಕಾರಣ ಅಂದರೆ ಮಂತ್ರಿಗಳಾದವರು ಅವರು ರಾಜೀನಾಮೆ ಕೊಟ್ಟು ಹೊಸಬರಿಗೆ ತ್ಯಾಗ ಮಾಡೋಕ್ಕೂ ತಯಾರಿ. 2 ವರ್ಷ ಆದಮೇಲೆ 2.5 ವರ್ಷ ಆದಮೇಲೆ ಸೆಕೆಂಡ್ ಲೈನ್ ಲೀಡ್ರಿಗೆ ಅವ್ರಿಗೊಂದು ಅವಕಾಶ, 3 ಸಾರಿ 4 ಸಾರಿ ಗೆದ್ದಿರೋದ್ರಿಂದ ಹಾಗೆ ಅವ್ರಿಗೂ ಒಂದು ಅವಕಾಶ ಕೊಡೋದು. ಮುಂದೆ ಭವಿಷ್ಯದಲ್ಲಿ 2028ರಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ತಾರೆ, ನಮ್ಮ ಮೂಲ ಉದ್ದೇಶ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇನು ಹೇಳ್ತಾರೆ, ನಮ್ಮ ಮೂಲ ಉದ್ದೇಶ 28ಕ್ಕೆ ನಾವು ಮತ್ತೆ ಸರ್ಕಾರ ಹತ್ತು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿದೆ. ಅದಕ್ಕೆ ಪೂರಕವಾಗಿ ಬೆಂಬಲ ಆಗಬೇಕಾದ್ರೆ ಸೆಕೆಂಡ್ ಲೈನ್ವರೆಗೂ ಕೂಡ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಆ ತೀರ್ಮಾನ ಮಾಡೋರು ಹೈಕಮಾಂಡ್ ಅವಕಾಶ ಕೊಡ್ತಾರೆ ಸರ್. ನಾನು ಸ್ಟ್ಯಾಂಡಲ್ಲಿ ಬದಲಾವಣೆ ನಿಮ್ಮ ಸ್ಟ್ಯಾಂಡ್ ಬಿಟ್ಕೊಡ್ಬೇಕು ಅಂತ ಸರ್. ಆಗುತ್ತಾ ಸರ್? ಆ ಥರ ಏನು ಶಫಲ್ ಏನಾಗುತ್ತೆ ಸರ್? ಅದು ಹೈಕಮಾಂಡ್ ಸರ್ CM ಬದಲಾವಣೆ ಅಂತ ಹೇಳ್ತಾ ಇದ್ದೀವಿ ಸರ್. 2 ವರ್ಷ ಆದಮೇಲೆ ಬದಲಾವಣೆ ಆಗುತ್ತೆ ಅಂತ ಇಲ್ಲ, ಯಾವುದೇ ತೀರ್ಮಾನಗಳಾಗಿಲ್ಲ.
ಸಿ ಎಂ KPCC ಅಧ್ಯಕ್ಷ ಅವರೇ ಮುಂದುವರಿತಾರೆ. ಸೊ ಇನ್ನೊಂದು, ಈಗ ಯುದ್ಧ ವಿರಾಮ ಘೋಷಣೆ ಆಗಿದೆ ಸರ್. ಇನ್ನೂ ಗಡಿಯಲ್ಲಿ ಕೆಲವೊಂದು ಗೊಂದಲಗಳಿದೆ, ಉದ್ವಿಗ್ನ ವಾತಾವರಣ ಇದೆ. ಆದರೆ ಅಮೆರಿಕದ ಮಾತು ಕೇಳಿ ಈ ರೀತಿ ಕದನ ವಿರಾಮ ಮಾಡ್ಯಾರೆ ಅಂತ ಆರೋಪ ಬರ್ತಿದೆ ಸರ್. ದೂರಗಳು ಗಾಂಧೀಜಿಯವರು ನಮಗೆ ಪಾಠ ಹೇಳಿಕೊಟ್ಟಿದ್ದಾರೆ, ಶಾಂತಿಯಿಂದ ಸಾಧನೆ ಮಾಡಿ. ಬ್ರಿಟಿಷರು 200 ವರ್ಷ ರಾಜಭಾರ ಮಾಡಿದರು, ಯುದ್ಧದಲ್ಲೆಲ್ಲ ಗೆದ್ದಿತ್ತು. ಶಾಂತಿಯಿಂದ ಭಾರತ ದೇಶದ ಅಖಂಡ ಭಾರತವನ್ನು ಗೆದ್ದಿದ್ದು. ಆ ಸಿದ್ಧಾಂತದಲ್ಲೇ ನಾವು ವಿನಾಕಾರಣ ಟೆರರಿಸ್ಟ್ ಬಂದಿದ್ದಕ್ಕೆ ಯುದ್ಧ ಮಾಡಿದ್ರೆ ಬಿಟ್ಟರೆ ಅದರ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಅವ್ರ ಮೇಲೆ ಬಂದು ನಾಗರಿಕರ ಮೇಲೆ ಅವರು ಪ್ರಹಾರ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕೂಡ ಟೆರರಿಸ್ಟ್ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ, ನಾಗರಿಕರ ಮಿಲಿಟರಿ ಕಡೆಗೆ ಹೋಗಿಲ್ಲ. ಅದು ನಮ್ಮ ಸಿದ್ಧಾಂತ. ಇವತ್ತು ಒಂದು ಸಂತೋಷದ ಸುದ್ದಿ, ಇಂಟರ್ಫಿಯರ್ ಯಾರೇ ಆಗಲಿ, ಯಾರಾದರೂ ಇಬ್ಬರು ವ್ಯಾಜ್ಯ ಆಡ್ತಿದ್ರೆ ಮಧ್ಯೆ ಒಬ್ಬರು ಯಾರಾದರೂ ಹಿರಿಯರು ಬಂದು ಬೇಡಪ್ಪ ವ್ಯಾಜ್ಯ ಬಗೆಹರಿಸೋಣ ಅಂದಾಗ ಅದಕ್ಕೆ ಗೌರವ ಕೊಡುವಂಥ ಕೆಲಸ. ನೋವಿನಲ್ಲಿ ಜನ ಕಳ್ಕೊಂಡಿದ್ರು ನಮ್ಮ ಭಾರತ ದೇಶ. BJP ಸರ್ಕಾರ ಪ್ರಧಾನಮಂತ್ರಿಗಳು ಒಪ್ಪಿರೋದು ಸ್ವಾಗತ ಮಾಡ್ತಾರೆ. ಕಲಹದಿಂದ ಲಾಭ, ಈ ಯುದ್ಧ ಮಾಡೋದ್ರಿಂದ ಗಾಂಧೀಜಿ ಅದನ್ನು ಇಡೀ ಜಗತ್ತು ನಾವೆಲ್ಲ ಮಾನವರಾಗಿ ಮಾಡೋಣ. ಅವರ ಧರ್ಮ ಅವರು ಇಟ್ಕೊಂಡು ಆದರೆ ಪ್ರೀತಿ ವಾತ್ಸಲ್ಯ ಭಾತೃತ್ವ ಪ್ರೀತಿಯಿಂದ ಮಾನವರಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಆ ಸಿದ್ಧಾಂತದಲ್ಲಿ ಭಾರತ ದೇಶ. ಸರ್, ಈಗ ನೀವು ಹೇಳಿದ್ರೆ ಸರ್, ಇಲ್ಲಿಂದ ಹೊಸ ಅಧ್ಯಾಯ ಶುರು ಮಾಡ್ತೀವಿ. ಇವರೆಲ್ಲ ಕೆಲಸ ಮಾಡಿದ್ದಾರೆ, ಅವ್ರಿಗೂ ಒಂದು ಅವಕಾಶಗಳು ಬರ್ತದೆ. ಅಲ್ಲ ಸರ್, ಊಟ ಮಾಡಿರಿ ರೇಷನ್ ಕಾರ್ಡ್ ಸರ್. ಈಗ ಕೋಮಲ್ದು ಮತ್ತೆ ಇದು ಶೀಘ್ರದಲ್ಲೇ ಹೊಸ ರೇಷನ್ ಕಾರ್ಡ್ ಬಿಡ್ತೀವಿ. ಹಸಿರು ಇದು BPL ಮಾಡ್ಕೊಂಬೋದು ಅಂತ ಸರ್ 3 ತಿಂಗಳದ್ದು ಒಂದೇ ಸರಿ ಕೊಡ್ತಾ ಇದ್ದಾರೆ ಒಂದು DCC ಬ್ಯಾಂಕ್ದನ್ನು ಕೋಮಲ್ ಕೇಳೋಣ. ಮೊದಲನೇ ತಿಂಗಳು ಕೊಡೋದು ಲೇಟ್ ಆಯಿತು, ಅದಕ್ಕೆ 2 ತಿಂಗಳು ಒಂದ್ಸಾರಿ ಕೊಡ್ತೀವಿ. ಈಗ ಪ್ರತಿ ತಿಂಗಳು 10 kg ಕೊಡ್ತೀವಿ ರೆಗ್ಯುಲರ್ ಆಗಿ. ಒಟ್ಟಿಗೆ ಹೋಗಿ 2 ಗೆದ್ಕೊಂಬರ್ಬೇಕು ಅಂತೇಳಿ. ಬಟ್ ಭಾಗ ಆಗಿಲ್ಲ, ಗೊಂದಲ ಇದೆ ಸರ್ ನಿಮ್ಮ ಪಕ್ಷದಲ್ಲಿ. ಆರೋಪ ಮಾಡ್ತಿದ್ದಾರೆ, ಸ್ಥಳೀಯ ಶಾಸಕರ ಮೇಲೆ ಆರೋಪ ಮಾಡ್ತಿದ್ದಾರೆ. ನಿಮ್ಮೆಲ್ಲ ಒಗ್ಗಟ್ಟಾಗಿ ಹೋಗಿ ಗೆದ್ಕೊಂಬರ್ಬೇಕು ಸಲಹೆ ಮಾಡ್ತೀವಿ. ಸರ್, ಇವತ್ತು ಪೂಜೆ ರಮೇಶ್ ಕುಮಾರ್ ಅಲ್ಲ ಸರ್, ಇವತ್ತು ಪೂಜೆಗೆ ಎಲ್ಲರೂ ಒಗ್ಗಟ್ಟಾಗೋಣ ಹೋಗೋಣ ಅಂತ ಹೇಳ್ತಾ ಇದ್ದೀವಿ. ಪೂಜೆಗೆ ಕೋಲಾರ ಶಾಸಕರು MLC ಅವ್ರನ್ನ ಕರೆದಿದ್ದಾರೆ ಪೂಜೆಗೆ. ಕರೆದಿದ್ವಿ, ಅವರೇನೋ ಬೇರೆ ಕಾರ್ಯದಲ್ಲಿ ಕಾರ್ಯಾಧ್ಯಕ್ಷರು ಅಧ್ಯಕ್ಷರೇ ಕೆಲಸ ಮಾಡಿದ್ದು. ಕರೆದಿದ್ವಿ. ನನ್ನೂ ಬರ ಹೇಳಿದ್ರು, ನಾನು ಬಂದಿದ್ದೆ. ಪೂಜೆ ನಿಮ್ಮ